ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತವರು. ಈ ಸಲ ಈ ದಿನ ವಿಶೇಷವಾಗಿ ಸಾಮಾಜಿಕವಾಗಿ ನಾವು ಕೆಳಜಾರ್ತಾ ಇದ್ದೀವ. ನಮ್ಮ ವ್ಯಕ್ತಿತ್ವಗಳು ದಿನದಿಂದ ದಿನಕ್ಕೆ ಸಣ್ಣದ ಅಥವಾ ಚಿಕ್ಕದ ಅಥವಾ ಇಳಿತಾ ಇದ್ದೇನಾ ಅನ್ನುವಂಥ ದೊಡ್ಡ ಪ್ರಶ್ನೆ. ಯಾಕಂದರೆ ನೀವು ನೋಡಿದಿರಿ ಈಗಾಗಲೇ ನ್ಯೂಸ್ಗಳಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. DG ಓಂ ಪ್ರಕಾಶ್ ಅವರ ಒಂದು ಕೊಲೆ ಆಗಿಬಿಟ್ಟದ. ಆ ಕೊಲೆಗೆ ಮತ್ತಾರು ಅಲ್ಲ, ಅವ್ರ ಪತ್ನಿ ಮತ್ತು ಮಗಳು ಅಂತ ಪ್ರಾಥಮಿಕ ಹಂತದ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಪಲ್ಲವಿಯವರು ಪತ್ನಿ ಮಾನಸಿಕವಾಗಿ ಅಭದ್ರಿದ್ದರು ಅಥವಾ ಒಂದೇನೋ ಹುಚ್ಚರು ಅನ್ನುವಷ್ಟು ಮಟ್ಟಿಗೆ ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇದ್ದರು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರ ಗೆಳೆಯರಿಗೆ ಯಾರು ಫೋನ್ ಮಾಡಿದವ್ರಿಗೆ, ನಾನು ರಾಕ್ಷಸನ ಕೊಂದೆ, ಮಾನ್ಸ್ಟರ್, ಐ ಹ್ಯಾವ್ ಕಿಲ್ಡ್ ದ ಮಾನ್ಸ್ಟರ್ ಅನ್ನುವ ಹೇಳಿಕೆಗಳನ್ನು, ಮಗಳು ಅದಕ್ಕೆ ಸಹಕಾರ ಮಾಡಿದ್ದನ್ನು ಇವೆಲ್ಲರೂ ಗಮನಿಸಿದಾಗ, ಜೊತೆಗೆ ಇನ್ನೊಂದಾಗಿದೆ, ಅಲ್ಲೇ ಬೆಂಗಳೂರಿನಲ್ಲಿ ಒಬ್ಬ ಸೈನಿಕನ ಹತ್ಯೆ ಆಗಿದೆ. ಬೋಲು ಅರಬ್ ಅಂತೇಳಿ ಮಹಾರಾಷ್ಟ್ರದವರು. ಅವ್ರು ಸ್ವತಃ ಅವ್ರ ಮಗ ಮತ್ತು ಹೆಂಡತಿ, ಎರಡನೇ ಹೆಂಡತಿ ಮಾಡಿದ್ದಾರೆ. ಇವೆಲ್ಲ ಘಟನೆಗಳನ್ನ ನೋಡ್ತಾ ಇದ್ದಾಗ, ಹಾಗೆ ಮಾಬ್ ಲಿಂಚಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ಗದ್ದಲಗಳು, ನನ್ನ ಜಾತಿ ಹೆಚ್ಚು ನಿನ್ನ ಜಾತಿ ಕಡಿಮೆ, ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಕನಿಷ್ಠ, ಇವನ್ನೆಲ್ಲ ನಡೀತಾ ಇದ್ದಾವೆ ಸಮಾಜದಲ್ಲಿ. ಯಾವ ಧರ್ಮಗಳಿಂದ ಮನುಷ್ಯ ಒಂದು ಔನ್ನತ್ಯಕ್ಕೆ ಹೋಗ್ಬೇಕಾಗಿತ್ತು ಆ ಧರ್ಮಗಳ ಕಚ್ಚಾಟ, ನಂದು ಶ್ರೇಷ್ಠೋ ನಾನು ಗ್ರೇಟೋ ಅನ್ನುವಂಥ ಮಾತು. ನೋಡಿ, ಅಧಿಕಾರಿ DG ಇದ್ದಂಥವ್ರು ಮತ್ತು IGP ಆಗಿದ್ದಂಥವ್ರು 62ನೇ ವಯಸ್ಸು ರಿಟೈರ್ ಆಗಿದ್ದಾರೆ. ಹಾಗೆ 62ನೇ ವಯಸ್ಸಾಗಿ ಘಟನೆ ಆಗ್ತದೆ. ಇಡೀ ಸಮಾಜವನ್ನು ತಿದ್ದುವಲ್ಲೇ, ಸಮಾಜವನ್ನು ಒಂದು ಹಂತಕ್ಕೆ ಮಾರ್ಪಡಿಸುವಲ್ಲೇ ಮಹಾ ಅಧಿಕಾರಿಯಾಗಿ ರಿಟೈರ್ ಆದಂಥ ಓಂ ಪ್ರಕಾಶ್ ಅವರ ಈ ದುರಂತ ನಿಜವಾಗಿಯೂ, ಮತ್ತು ಅದೇ ಕಾಲಕ್ಕೆ ಒಬ್ಬ ಶಿಸ್ತಿನ ಸಿಪಾಯಿ, ಭಾಳ ಶಿಸ್ತು. ಈ ಅದರಲ್ಲೂ ಬೋಲು ಅರಬ್ ಅನ್ನುವಂಥ ಈ ವ್ಯಕ್ತಿ ತನ್ನ ಹೆಂಡತಿ